ಹಲೋ ವೆಲ್ಕಮ್ ಬ್ಯಾಕ್. ಈಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಕಲು ವಾಟರ್ ಫಾಲ್ಸ್. ಇದು ಹತ್ತತ್ರ 15 ಕಿಲೋಮೀಟರ್ ಹಿಂದೆ ಇದ್ದೀವಿ. ನಾವು ಮುಂಬೈಯಿಂದ 120 ಕಿಲೋಮೀಟರ್ ದೂರ ಬಂದಿದ್ದೀವಿ. ಸೊ ಈ ಕಲು ವಾಟರ್ ಫಾಲ್ಸ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ, ಎಸ್, ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ಇದರದ್ದು ತುಂಬ ವೀಡಿಯೋಸ್ ಸಿಗುತ್ತೆ. ತುಂಬ ಫೇಮಸ್ ಕೂಡ ಮತ್ತು ಅಷ್ಟೇ ರಿಸ್ಕಿ ಕೂಡ. ಯಾಕಂತ ಹೇಳಿದರೆ ಇದಕ್ಕೆ ಫಾಲ್ಸಿದ ಎಂಡ್ ತನಕ ಹೋಗಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ರಿವರಲ್ಲೇ ಹೋಗಬೇಕು. ಹತ್ತತ್ರ ಇಲ್ಲಿ ತನಕ ಎಲ್ಲ ನೀರು ಬರುತ್ತೆ, ಅಲ್ಲಿ ತುಂಬ ಜನ ಸತ್ತು ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ಅಷ್ಟು ಫೇಮಸ್ ಆಗಿರುವ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವು ರೆಡಿ, ಹಾಗೆ ನೀವು ರೆಡಿಯಾಗಿ ಅಂತ ಹೇಳ್ತಾ ನಿಮ್ಮ 15 ನಿಮಿಷವನ್ನು ಇನ್ನೂ ನನ್ನ ವೀಡಿಯೋಗೋಸ್ಕರ ಮೀಸಲಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ನಾವೇ ತುಂಬ ಬೇಗ ಬಂದಿದ್ದೀವಿ, ಅಂದರೆ ಹತ್ತತ್ರ ಒಂದು 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದಿದ್ದೀವಿ. ಬಟ್ ಆದರೆ ಇಲ್ಲಿ ಜನ ಅಂದರೆ ಜಾತ್ರೆ ಆಗೋಗಿದೆ. ಈಗಲೇ ಹತ್ತತ್ರ ಒಂದು 300-305 ಜನ ಇದ್ದಾರೆ ಇಲ್ಲಿ. ಸೊ ಬನ್ನಿ ಶುರು ಮಾಡುವ ಇವತ್ತಿನ ಟ್ರಿಪ್ನ. ಇವತ್ತು ನಾವು ಒಬ್ಬರೇ ಹೋಗ್ತಾ ಇಲ್ಲ, ಒಬ್ಬರೇ ಅಲ್ಲ, ಇಬ್ಬರೂ ಅಲ್ಲ, ಇನ್ನೊಬ್ರು ಎಕ್ಸ್ಟ್ರಾ ಜನ ಸೇರ್ಕೊಂಡಿದ್ದಾರೆ. ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೀವಿ ಕಲು ವಾಟರ್ ಫಾಲ್ಸ್ಗೆ. ಎಷ್ಟು ದೂರ ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ನೋಡು ಆದಷ್ಟು ದೂರ ಕರ್ಕೊಂಡು ಹೋಗೋ ಅವ್ರನ್ನ. ಇಲ್ಲಿ ಇನ್ನೊಬ್ಬರು ಜಾಯ್ನ್ ಆದರು. ಒಟ್ಟು ಇವತ್ತು 4 ಜನ ಟ್ರೆಕ್ಕಿಂಗ್ಗೆ. ಬನ್ನಿ, ಕಮಾನ್. ಇನ್ನು ನಿಮಗೆಲ್ಲರೂ ಇವತ್ತಿನ ಸ್ಪಾನ್ಸರ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಟಿ ಶರ್ಟ್ ನೋಡ್ತಾ ಇರ್ಬೋದು, ಅನುಶಾಸ ಚೊಕ್ಕ ಮನಸ್ಸಿನ ಚಿಕ್ಕ ಹುಡುಗ. ಈ ರೀತಿಯ ಪ್ರಿಂಟೆಡ್ ಟಿ ಶರ್ಟ್ಸ್ ಎಲ್ಲಾದರೂ ಬೇಕು ಅಂತ ಹೇಳಿದರೆ ನಿಮಗೆ ಸ್ಕ್ಯೂಬ್ಸ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಅವ್ರದ್ದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡುವ. ಇಲ್ಲಿ ಒಂದು ಆಸಮ್ ವ್ಯೂ ಇದೆ, ಹೇಗಿದೆ ಅಂತ ಹೇಳಿ ತೋರಿಸಿ ನೋಡಿ. ಅದು ಕಲು ವಾಟರ್ ಫಾಲ್ಸ್ ಇದಲ್ಲ, ಇನ್ನೊಂದು ಚಿಕ್ಕ ವಾಟರ್ ಫಾಲ್ಸ್ ಇದು ಕಾಣಿಸ್ತಿದೆ ಅಲ್ಲಿ ಮೇಲೆ ಟಾಪಲ್ಲಿ. ಅದರ ಈಚೆ ಸೈಡಲ್ಲೇ ಕಲು ವಾಟರ್ ಫಾಲ್ಸ್ ಇರುವಂಥದ್ದು. ಇಲ್ಲೇ ಒಂದು ರಿವರ್ ಕ್ರಾಸಿಂಗ್ ಎಲ್ಲ ಬರ್ತದೆ ಈಚೆ ಸೈಡಲ್ಲಿ ಇಲ್ಲಿ. ಬಟ್ ಇದು ಯಾವುದೊಂದು ಜಾತ್ರೆನೇ ಶುರುವಾಗಿದೆ ಇಲ್ಲಿ ಕಂಪ್ಲೀಟಾಗಿ. ಅಷ್ಟು ಜನ ಇದ್ದಾರೆ. ಇದೇ ಹೊಳೆಯಲ್ಲಿ ತುಂಬ ಜನ ಕೊಚ್ಕೊಂಡು ಹೋಗಿದ್ದಾರೆ, ಅಂದರೆ ದಾಟಬೇಕಾದ್ರೆ. ಬಟ್ ಇವತ್ತು ನೀರು ಸ್ವಲ್ಪ ಕಡಿಮೆ ಇದ್ದಂಗೆ ಪರವಾಗಿಲ್ಲ, ನಡಿಬೋದು. ಬಟ್ ಆದರೂ ಅಲ್ಲಿ ಹಗ್ಗ ಎಲ್ಲ ಇದೆ, ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಹತ್ರ ಏನೂ ಇಲ್ಲ ಎಕ್ವಿಪ್ಮೆಂಟ್ಸ್, ನೋಡುವ ಹೇಗೆ ಹೋಗ್ಬೋದು ಅಂತೇಳಿ. ಬಟ್ ಇಲ್ಲಿ ತುಂಬ ಆಳ ಇದೆ, ಅಲ್ಲಿ ಹೋಗಬೇಕು. ತುಂಬ ಆಳ ಇರ್ಬೋದು. ಈಗ ಇಲ್ಲಿ ಬಂದಿದ್ದೀವಿ, ಅಲ್ಲಿ ದಾಟ್ತಾ ಇದ್ದಾರೆ ಎಲ್ಲ ಹಗ್ಗ ಹಾಕ್ಕೊಂಡು ಆ ಸೈಡಲ್ಲಿ. ಬಟ್ ನಾವು ಈಚೆ ಸೈಡಿಗೆ ಬಂದಿದ್ದೇವೆ, ಯಾಕಂದರೆ ಇಲ್ಲಿ ಜಾಸ್ತಿ ನೀರಿನ ಫ್ಲೋ ಇಲ್ಲ, ದಾಟ್ಕೊಂಡು ಹೋಗ್ಬೋದು ಅಂತೇಳಿ. ಅಲ್ಲಿ ಫ್ಲೋ ಜಾಸ್ತಿ ಇದೆ ನೀರಿದ್ದು. ಸೊ ಹಂಗಾಗಿ ಎಲ್ಲಿ ಹೋಗ್ಬೋದು ಅಂತ, ಅಲ್ಲೇ ಹೋಗ್ಬೋದು ಅಂತಲ್ಲ, ಕಲ್ಲು ಜಾಸ್ತಿ. ಬನ್ನಿ, ಎಷ್ಟು ನೀರಿದೆ ಏನು ಅಂತ ಹೇಳಿ ಗೊತ್ತಿಲ್ಲ. ಓಹೋ, ನೀರಿದ್ದು ಫ್ಲೋ ಅಂತೂ ಕಮ್ಮಿ ಇದೆ. ಬಟ್ ನಾನು ದಾಟ್ತಾ ಇರೋ ಪರಿಸ್ಥಿತಿ ಗೊತ್ತಿಲ್ಲ. ಇಷ್ಟು ಮಟ್ಟಿಗೆ ನೀರಿದೆ. ಬಟ್ ಆದರೆ ಅದೇ ಸುಮಂತಣ್ಣ ಹೇಳ್ತಿದ್ದಾರೆ, ಹುಷಾರಾಗಿ ಹೋಗು, ಇಲ್ಲಾಂದರೆ ನಿನ್ನ ಚಾನಲ್ ನೋಡೋ ಬದಲು ರೆಸ್ಕ್ಯೂ ಟೀಮ್ ಈ ಚಾನಲಲ್ಲಿ ನಿನ್ನ ವೀಡಿಯೋ ನೋಡಬೇಕಾದತ್ತು ಅಂತ. ಬಟ್ ಇದೇ ಸೇಫ್ ಅನ್ನಿಸ್ತಿದೆ ನನಗೆ, ಯಾಕಂದ್ರೆ ಅಲ್ಲಿ ತುಂಬ ಡೀಪ್ ಇತ್ತು, ಇಲ್ಲಷ್ಟೇನಿಲ್ಲ. ಇಲ್ಲಿ ತನಕ ಇರಲಿಲ್ಲ, ಬಟ್ ಇನ್ನೂ ಗೊತ್ತಿಲ್ಲ. ಎಲ್ಲಿ ತನಕ ಕಲ್ಲಿದೆ ಅಲ್ಲಿ ನೋಡಿ ಆರಾಮಲ್ಲಿ ಕಾಲಿಡಬೇಕು. ಅಣ್ಣ ಹುಷಾರು. ಆದರೂ ಇಲ್ಲಿಂದ ಮಸ್ತ್ ವ್ಯೂ ಇದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅಂದರೆ ಕಾಲು ನೋಡಿ ಇಲ್ಲಿ ಎಷ್ಟಿದೆ ಅಂತ, ಕೈ ಇಟ್ಟರೆ ಇಷ್ಟು. ಬಟ್ ಆದರೆ ಇಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ, ಎಷ್ಟು ಆಳ ಇದೆ ಏನು ಅಂತ. ಹೋದರೆ ಹೋದ ಮಗ.
ಕಾಲಿಗೆ ಕಲ್ಲು ಸಿಗ್ತಿದೆ. ಬಟ್ ಇದೊಂದು ಪ್ಯಾಚ್ ಭಾಳ ಹೆದರಿಕೆ ಆಗ್ತಿದೆ ನನಗೆ, ಯಾಕಂದರೆ ತುಂಬ ಫ್ಲೋ ಜಾಸ್ತಿ ಇದೆ ಆ ಪ್ಲೇಸಲ್ಲಿ. ಇಲ್ಲಿ ಕಲ್ಲು ಬೇರೆ ಇಲ್ಲ, ಕಲ್ಲು ಸಿಕ್ತು. ಬದುಕಿದೆ, ಬದುಕಿದೆ ಬದುಕಿದೆ, ಆಯಿತು. ಅವರಲ್ಲೆಲ್ಲ ಕಷ್ಟಪಟ್ಟು ಬರ್ತಾಯಿದ್ರು, ಬಟ್ ನಾವು ತುಂಬ ಸುಲಭದಲ್ಲಿ ಇಲ್ಲ ಆರಾಮಲ್ಲಿ ಬಂದ್ವಿ. ಅಲ್ಲಿ ಚಿಕ್ಕದೊಂದು ಕಲ್ಲಿದೆ ಆ ಸೈಡಲ್ಲಿ. ಬಟ್ ಆದರೆ ಇದನ್ನು ಟ್ರೈ ಮಾಡಬೇಕಾದ್ರೆ ಅವರೊಟ್ಟಿಗೆ ಬನ್ನಿ, ಟ್ರೆಕ್ಕಿಂಗ್ ಗ್ರೂಪ್ ಒಟ್ಟಿಗೆ, ಯಾಕಂದರೆ ಸೇಫಾಗಿರುತ್ತೆ. ಈಗ ನೀರಿಲ್ಲ, ನಾವು ಹಿಂಗೆ ದಾಟ್ಕೊ ಬಂದ್ವಿ. ನೀರಿದ್ದ ಟೈಮಲ್ಲಿ ಆದರೆ ಇಷ್ಟೆಲ್ಲ ದಾಟ್ಕೊ ಬರ್ಲಿಕ್ಕಾಗಲ್ಲ. ಅಲ್ಲಿ ತನ್ಕೊಂಡು ಟಾಪ್ ತನ್ಕೊಂಡು ಹೋಗ್ಬೋದು. ಟಾಪ್ ಹೆಂಗೆ ಕಾಣಿಸಿದೆ ನೋಡಿ, ಅಲ್ಲೊಂದು ರಿವರ್ಸ್ ವಾಟರ್ ಫಾಲ್ಸ್ ಇದೆ, ಈಚೆ ಒಂದು ವಾಟರ್ ಫಾಲ್ಸ್ ಇದೇ ನಮ್ಮದು ಕಾಲು ವಾಟರ್ ಫಾಲ್ಸ್. ಇಲ್ಲಿಂದನೇ ರಿವರ್ ಸೈಡ್ ಪ್ಯಾಚ್ ಶುರುವಾಗೋದು. ಅಂದರೆ ಕಂಪ್ಲೀಟ್ ಇದು ಆ ನದಿದು ಕೆಳಗಡೆ ಇಲ್ಲಿ ಸೈಡಲ್ಲಿ ಕಲ್ಲನ್ನು ನಡ್ಕೊಂಡು ಹೋಗಬೇಕು. ಯಾವುದೇ ರೀತಿ ನಿಮ್ಗೆ ಸಪೋರ್ಟ್ ಇರಲ್ಲ, ಸೊ ಕಲ್ಲು ಸ್ವಲ್ಪ ಸ್ಲಿಪ್ ಆದರೂ ಈ ರೀತಿ ಕಲ್ಲುಗಳೆಲ್ಲ ಇದ್ದಾವೆ, ಇಲ್ಲೇ ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಫಾಲ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದೋ ಅದಕ್ಕೆ ಬರೋ ದಾರಿನೂ ಹಾಗೆ ಇರುತ್ತೆ, ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಇಲ್ಲಿ ಸೈಡಲ್ಲಿ ನಡ್ಕೊಂಡು ಬರಬೇಕು. ಅದಾದಮೇಲೆ ಇಲ್ಲಿ ನೋಡಿ ಹೇಗಿದೆ ಪ್ಯಾಚ್, ಹತ್ತಬೇಕು. ಪುಷ್ ಮಾಡಲಾ? ಅವರೇನು ಸುಲಭದಲ್ಲಿ ಹೋದ್ರು. ಅಮ್ಮ ದೇವರ, ಎಲ್ಲ ಸೈಡಲ್ಲಿ ಅಲ್ಲೆಲ್ಲ ನಡ್ಕೊಂಡು ಬರ್ತಿದ್ದಾರೆ. ಬೀಸ್ಟ್ 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 ಅಲ್ಲಿ ಮೇಲೆ ಲಾಸ್ಟಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್. ಆದರೆ ನೀರು ಎಷ್ಟಿದೆ ನೋಡಿ ಈಚೆ. ಅರ್ಧ ನಂಗೆ ಕಾನ್ಫಿಡೆನ್ಸೇ ಸುಮಂತಣ್ಣ ಎಲ್ಲ ಕಡೆ ಹೋಗ್ತೀನಿ ಅಂತ ಹೋಗ್ತಾರೆ. ಗೊತ್ತಲ್ಲ ನಾವು ಕಾರ್ಗಲ್ ಜನ ಅಂತೆ. ಅಲ್ಲೆಲ್ಲ ಫುಲ್ ಗೈಡ್ಗಳಿದ್ದಾರೆ ಅವ್ರಿಗೆ. ನಮಗೆ ನಾವೇ ಗೈಡ್ಗಳು, ಯಾಕಂದರೆ ನೀವೆಲ್ಲ ಈ ರಿಸ್ಕ್ ತೊಗೊಳ್ಬೇಡಿ. ಸೈಡಲ್ಲಿ ಹೋಗ್ಲಾ? ನಮ್ಮ ಪುಣ್ಯ ಏನು ಅಂದರೆ ಮಳೆ ಸ್ವಲ್ಪ ಕಡಿಮೆ ಇದೆ. ಎಲ್ಲರೂ ಸ್ವಲ್ಪ ಜೋರು ಬಂದರೆ ಇಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ. ಹಾಂ ಹಾಂ ಗೊತ್ತಾಯ್ತು. ಕಳ್ಳ 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 ಕಾದು ಕೂತ್ಕೊಂಡಿದ್ದಾನೆ. ಇನ್ನೊಂದು ಅಡ್ವೆಂಚರ್ ಮತ್ತೆ ಶುರುವಾಯಿತು. ಇಲ್ಲಿ ದಾಟಬೇಕು, ಆಳ ಇದೆ ಅನಿಸುತ್ತೆ. ಎಷ್ಟು ಕಷ್ಟ ಗುರು. ಬಾಹುಬಲಿ ತಿಳ್ಕೊಳ್ಳಿ. ಅಮ್ಮ ಆಗ್ತಾ ಇಲ್ಲ ಗುರು, ಬ್ಯಾಲೆನ್ಸ್ ಸಿಗ್ತಿಲ್ಲ.
ಓ ಅಮ್ಮ, ಇದು ನೋಡಲಿಕ್ಕೆ ತುಂಬ ಕಷ್ಟಪಡ್ತಿದ್ದೀವಿ. ಕಲ್ಲು ವಾಟರ್ ಫಾಲ್ಸ್ ಅಲ್ಲಿ ಕಾಲ್ ನಡುಕ್ತಿದೆ. ಹೆಂಗಿದೆ, ಸೂಪರ್ ಅಲ್ಲ? ಈಗ ಹೊರಟ್ವಿ ಅದ್ರದ್ದು ಟಾಪ್ ಅಲ್ಲಿಗೆ, ಅಲ್ಲಿ ಕಲ್ಲು ಕಾಣಿಸುತ್ತೆ ಅಲ್ಲಿಗೆ. ಬನ್ನಿ ಹೋಗುವ, ಹೇಗಿದೆ ಅಂತ ನೋಡುವ. ಬಾಯ್, ಅಲ್ಲಿಂದನೇ ಅಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಂದು ಹಿಡ್ಕೊಳ್ಳಿಕ್ಕೆ ಜನ ಇದ್ದಾರೆ. ಅಲ್ಲಿ ತುಂಬ ಆಳ ಇದೆ ತೆಂಗು. ಬೈ ಕಲ್ಲಿಟ್ಕೊಳ್ಳಿ, ಕಲ್ಲಿಟ್ಟು. ಓ, ಅವ್ರಿಗೆ ಅರ್ಧ ಬರ್ತಿದೆ ಅಂದರೆ ನಾನು ಗುರು, ನಾನು ಅರ್ಧ ಮುಳುಗೋಗ್ತಿದ್ದೀನಿ ಇಲ್ಲಿ. ಕಲಿಲ್ವಾ? ಒಟ್ಕೊಂಡೆ ಇಲ್ಲಿಂದ ಇನ್ನೊಂದು ಡಿಫಿಕಲ್ಟ್ ಫೇಸ್ ಇದು. ಇಲ್ಲಿ ದಾಟೋದು ತುಂಬ ಕಷ್ಟ. ಈ ರೀತಿ ಹೆಲ್ಪ್ ಮಾಡೋರು ಇರ್ತಾರೆ, ಇಲ್ಲಾಂದರೆ ತುಂಬಾ ಕಷ್ಟ. ಇದೇ ಸ್ವಲ್ಪ ಕಷ್ಟ. ಅಲ್ಲಿಂದ ಆ ಪ್ಲೇಸಿಂದ ಕವರ್ ಆಗೋದು ಈ ಸೈಡ್ಗೆ. ಅಲ್ಲಿ ತುಂಬ ಜಾರ್ತಿತ್ತು. ಅಮ್ಮ, ಇಲ್ಲಿಂದ ಈ ರೀತಿ ಹತ್ಕೊಂಡು ಹೋಗ್ಬೇಕು ಕಲ್ಲು. ಈ ಕಲ್ಲನ್ನ ಹತ್ಕೊಂಡು ಹೋದ್ರೆ ನೀವು ನೋಡ್ಲಿಕ್ಕಾಗೋದು ಕಾಲು ವಾಟರ್ ಫಾಲ್ಸ್. ಈ ಪ್ಲೇಸಿಗೆ ಬರಲಿಕ್ಕೆ ತುಂಬಾ ಡಿಫಿಕಲ್ಟೀಸ್ ಇದೆ, ಬಟ್ ಆದರೆ ಇಲ್ಲಿ ಬಂದ ಮೇಲೆ ತುಂಬ ಖುಷಿ ಆಗುತ್ತೆ. ನೋಡಿ, ಅಲ್ಲಿಂದ ಈಗಲೂ ಹತ್ಕೊಂಡು ಬರ್ತಾ ಇದ್ದಾರೆ. ನೀರು ಫ್ಲೋ ಅಂತ ತುಂಬಾ ಜಾಸ್ತಿ ಇದೆ. ಆಯಿತು, ಎಲ್ಲ ಫೋಟೋಸ್ ವೀಡಿಯೋಸ್ ತೆಗೆದಾಯ್ತು. ಇನ್ನು ವಾಪಸ್ ರಿಟರ್ನ್ ಹೋಗುವಂಥ ಟೈಮ್. ಎಷ್ಟು ಅಡ್ವೆಂಚರಸ್ ಬಂದಿದ್ವೋ ಅಷ್ಟೇ ಅಡ್ವೆಂಚರಸ್ ಆಗಿ ವಾಪಸ್ ಹೋಗಬೇಕು. ಬನ್ನಿ ಹೇಗೆ ಹೋಗ್ತೀವಿ ನೋಡೋ. ಬಟ್ ಇಲ್ಲಂತೂ ಜನ ಫುಲ್ ರಶ್ ಆದರು ಗುರು. ಸ್ವಲ್ಪ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಈ ಫಾಲ್ಸಿಗೆಲ್ಲ ವಿಸಿಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಳೆ ಕಡಿಮೆ ಇದೆ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಳೆ ಇದ್ದ ಟೈಮಲ್ಲೆಲ್ಲ ಬಂದರೆ ಪ್ರಾಪರಾಗಿ ನಿಮ್ಮ ಹತ್ರ ಕಂಪ್ಲೀಟಾಗಿ ಗೈಡ್ ಇರಬೇಕು. ಮತ್ತು ಅಲ್ಲಿ ದಾಟ್ಲಿಕ್ಕೆ ರೋಪ್ ಅದೆಲ್ಲ ಇರಬೇಕು, ಇಲ್ಲಾಂದರೆ ದಾಟ್ಲಿಕ್ಕೆ ಆಗೋದೇ ಇಲ್ಲ. ನನಗೆ ಹತ್ತತ್ರ ಇಲ್ಲಿ ತನಕ ನೀರು ಬರ್ತಿತ್ತು. ಇನ್ನು ಅಂದರೆ ಅಲ್ಲಿ ದಾಟ್ಸೋಕ್ಕೆಲ್ಲ ಜನ ಇದ್ದರೂ ಪರವಾಗಿಲ್ಲ. ಮತ್ತು ಈ ಫಾಲ್ಸಿಗೆ ವೀಕೆಂಡೇ ಬೆಸ್ಟು ಅಂತ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ವೀಕ್ ಡೇಸಲ್ಲಿ ಬಂದರೆ ಇಲ್ಲಿ ಒಬ್ಬರು ಜನ ಇರೋಲ್ಲ, ಹೆಚ್ಚು ಕಡಿಮೆ ಆದರೆ ಕೇಳೋರು ಗೊತ್ತಿರಲ್ಲ. ಸೊ ಅದಕ್ಕೆ ವೀಕೆಂಡಲ್ಲಿ ಬಂದರೆ ಒಂಥರ ಬೆಸ್ಟು, ಬಟ್ ತುಂಬ ಜನ ಇರ್ತಾರೆ ಅಷ್ಟೇ. ಆಯಿತು, ವಾಪಸ್ ಇಳಿತಾ ಇದ್ದೀವಿ. ಒಂದು ಬೆಳಗ್ಗೆ 7 ಗಂಟೆಗೆ ಜರ್ನಿ ಶುರು ಮಾಡಿದ್ವಿ. ಒಂದು 10:30-11 ಗಂಟೆಗೆ ಈ ಫಾಲ್ಸ್ ಕಂಪ್ಲೀಟಾಗಿ ನೋಡಿ ವಾಪಸ್ ರಿಟರ್ನ್ ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾವುದೇ ರೀತಿ ಅಮೌಂಟ್ ಎಲ್ಲೂ ತೊಗೊಳ್ಳಿಲ್ಲ. ಬಟ್ ನಾವು ಬೇಗ ಬಂದು ಏನು ಅಂತ ನಮ್ಗೆ ಗೊತ್ತಿಲ್ಲ, ಅಮೌಂಟ್ ಎಲ್ಲೂ ತೊಗೊಳ್ತಾ ಇರಲಿಲ್ಲ. ನಿಮಗೆಲ್ಲಾದರೂ ಅಮೌಂಟ್ ತೊಗೊಂಡ್ರೆ ಸಾರಿ, ನಂಗೆ ಗೊತ್ತಿಲ್ಲ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಚೊಕ್ಕ ಮನಸ್ಸಿನ ಚಿಕ್ಕ ಹುಡುಗ ಮಾಡುವಂತಹ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ